ಅಗ್ನಿವೀರ ಆರ್ಮಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ವಿಶೇಷವಾದಂಥ ಮಾಹಿತಿಯನ್ನು ನೀಡ್ತದೆ. ಏನಪ್ಪಾ ಅಂದ್ರೆ ಮೊನ್ನೆ ಮೂಡಬಿದ್ರಿ ಆಳ್ವಾಸ್ನಲ್ಲಿ ರ್ಯಾಲಿ ನಡೀತು, ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತು. ರ್ಯಾಲಿ ನಡೆದಾಗ 10th ಮೇಲೆ ಟ್ರೇಡ್ಮನ್ ಹುದ್ದೆಗೂ ಅರ್ಜಿ ಹಾಕಿದ್ರು, ಆಮೇಲೆ GD ಹುದ್ದೆಗೂ ಅರ್ಜಿ ಹಾಕಿದ್ರು. ಈಗಾಗಲೇ ಏನಾಯ್ತಪ್ಪ ಅಂದ್ರೆ ಅವರು ಎಕ್ಸಾಮನ್ನು ಬರೆದಿದ್ರು, GD ಹುದ್ದೆಗೆ ಎಕ್ಸಾಮ್ ಬರೆದಿದ್ರು, ಟ್ರೇಡ್ಮನ್ ಹುದ್ದೆಗೂ ಎಕ್ಸಾಮ್ ಬರೆದಿದ್ರು. ಆದರೆ ಫಿಸಿಕಲ್ ಮಾಡ್ಕೊಂಡು ಫಿಸಿಕಲ್ ಪಾಸ್ ಆಯಿತು, GD ಪಾಸ್ ಆಗಿದೆ ಅವ್ರಿಗೆ. ಆದರೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಬಿಡ್ತಾ ಇದ್ದಾರೆ. ಏನು ಮೆಸೇಜ್ ಬಿಡ್ತಾ ಇದ್ದಾರೆ ಅಂದರೆ, ಆಳ್ವಾಸದಲ್ಲಿ ನಡೆದಂಥ ರ್ಯಾಲಿಯಲ್ಲಿ ಅಂದರೆ ಎಕ್ಸಾಮನ್ನು ಟ್ರೇಡ್ಮನ್ ಎಕ್ಸಾಮ್ ಬರೆದಂಥ ಅಭ್ಯರ್ಥಿಗಳು ಮತ್ತೊಮ್ಮೆ ನಿಮ್ಗೆ ಏನಪ್ಪ ಅಂದ್ರೆ ಫಿಸಿಕಲ್ ಐತಿ ಅಂತ ಹೇಳಿಂದ ಮೆಸೇಜ್ ವಿದ್ಯಾರ್ಥಿಗಳಿಗೆ ಬಿಡ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ, ಈ ಸಲ ಟ್ರೇಡ್ಮನ್ ಹುದ್ದೆಗಳು ಅತಿ ಹೆಚ್ಚಿನ ಸಂಖ್ಯೆ ಒಳಗದಾವು. ಅದರ ಸಲುವಾಗಿ ಹೊಳ್ಳಿ ಏನಪ್ಪ ಅಂದ್ರೆ ಟ್ರೇಡ್ಮನ್ ಹುದ್ದೆಗೆ ಅರ್ಜಿ ಹಾಕಿದವ್ರಿಗೆ ಹೊಳ್ಳಿ ಫಿಸಿಕಲ್ಲು ಮತ್ತು ಮೆಡಿಕಲ್ ನಡೆಸ್ತಾ ಇದ್ದಾರೆ. ಒಳ್ಳೆಯ ಅವಕಾಶ ಅದ, ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿ ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇದ್ರ ಜೊತೆ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ, 2025ರಲ್ಲಿ ಬೆಳಗಾವಿ ಯಾರೋ, ಬೆಂಗಳೂರು ಯಾರೋ, ಮಂಗಳೂರು ಯಾರೋ 3 ERಗಳಿಗೆ ಸಂಬಂಧಪಟ್ಟ ಹಾಗೆ ಅಗ್ನಿವೀರ ಆರ್ಮಿ ರ್ಯಾಲಿ ನಡೆದಿತ್ತು. ಈಗಾಗಲೇ ಎಕ್ಸಾಮ್ ಬರೆದು ಆಮೇಲೆ ಫಿಸಿಕಲ್ ಆಗಿ ಮೆಡಿಕಲ್ ಪಾಸಾಗಿ ಫೈನಲ್ ರಿಸಲ್ಟ್ ಬಂದು ಜಾಯ್ನಿಂಗ್ ಆಗಿದ್ದಾರೆ ಈಗ ಪಾಸ್ ಆದವರು. ಆದರೆ ಈ ಟ್ರೇಡ್ಮನ್ ವಿದ್ಯಾರ್ಥಿಗಳು ಯಾರು 10ನೇ ತರಗತಿ ಮೇಲೆ ಅರ್ಜಿ ಹಾಕ್ಯಾರ ಅಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಹೊಳ್ಳಿ ಇದು ನಡೀತದೆ, ಏನು ಫಿಸಿಕಲ ಮತ್ತು ಮೆಡಿಕಲ್ ನಡೀತದೆ. ಈಗಾಗಲೇ ವೆಬ್ಸೈಟ್ನೇ ಲಿಸ್ಟ್ ಬಿಟ್ಟಾರ್ರಿ. ಒಟ್ಟು ಕರ್ನಾಟಕದಿಂದ 3 ER ಕೂಡಿ ಎಷ್ಟು ವಿದ್ಯಾರ್ಥಿಗಳನ್ನ ಟ್ರೇಡ್ಮನ್ ಹುದ್ದೆಗೆ ಪಾಸ್ ಮಾಡ್ಯಾರಪ್ಪ ಅಂದ್ರೆ 1450 ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಎಕ್ಸಾಮ್ದಿಂದ ಪಾಸ್ ಮಾಡ್ಯಾರ. ಮೊದಲು ಫೇಲ್ ಆಗಿರೋರು 2025 ಎಕ್ಸಾಮ್ ಫೇಲ್ ಆದಂಥ ವಿದ್ಯಾರ್ಥಿಗಳು ರೀ, ಹೊಳ್ಳಿ ಅವ್ರನ್ನೆಲ್ಲ ಪಾಸ್ ಮಾಡ್ಯಾರ. ಎಕ್ಸಾಮ್ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ಅವ್ರಿಗೆ ಫಿಸಿಕಲ ಮೆಡಿಕಲ ಮತ್ತು ನಡೀತಾ ಇದೆ. ಹೊಳ್ಳಿ ಫೈನಲ್ ರಿಸಲ್ಟ್ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಫ್ರೆಂಡ್ಸ, ನಿಮ್ಮ ರಿಲೇಷನ ಯಾರಾದರೂ ಇದ್ರೆ ಅವ್ರಿಗೂ ಮಾಹಿತಿಯನ್ನು ತಿಳಿಸ್ರಿ. ಈಗಾಗಲೇ ನಮ್ಮ ಇನ್ಸ್ಟಾಗ್ರಾಮ ಆಮೇಲೆ ಯೂಟ್ಯೂಬ್ನಾಗ ನಾವು ಮಾಹಿತಿಯನ್ನು ಹೇಳಿಬಿಟ್ಟೇನಿ, ಆಮೇಲೆ ರಿಸಲ್ಟ್ ಲಿಸ್ಟು ಬಿಟ್ಟೇನಿ. ಈಗ ಬಹುಶಃ ನೋಡಿರ್ತಾರೆ ಅಂದ್ಕೊಂಡಿರ್ತೀನಿ. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ರಂದ್ರೆ 2025 ಅಗ್ನಿವೀರ ಆರ್ಮಿ ರ್ಯಾಲಿ ಒಳಗೆ ಭಾಗವಹಿಸಿದಂಥ ಅಭ್ಯರ್ಥಿಗಳು ಟ್ರೇಡ್ಮನ್ 10th ಮೇಲೆ ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಮತ್ತೆ ಫಿಸಿಕಲು ಮೆಡಿಕಲ್ ನಡೀತಾ ಇದೆ. ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಹೇಳ್ರಿ. ಈ ವಿಡಿಯೋನ ನೋಡೋರು ಸಹಿತ ಈ ವಿಡಿಯೋನ ನೀವು ಶೇರ್ ಮಾಡಿರಿ. ಭಾಳಷ್ಟು ಜನರಿಗೆ ಇನ್ನೂ ಸುದ್ದಿ ಮುಟ್ಟಿಲ್ಲ, ಒಳ್ಳೆಯ ಸುವರ್ಣ ಅವಕಾಶ ಅದ. ಅದೇ ರೀತಿಯಾಗಿ ನೋಡಿರಿ, ಈಗ 2026 ಅಗ್ನಿವೀರ ಆರ್ಮಿ ಅರ್ಜಿ ಕರೆದಾರೆ. 13/2/2026 1 ಏಪ್ರಿಲ್ 2026 ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಅದ. ಆಮೇಲೆ 1/7/2005 1/7/2009 ಜನಿಸಿದಂಥ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ರ್ಯಾಲಿಗೆ ಅರ್ಜಿ ಹಾಕ್ಬೋದು. 8ನೇ ತರಗತಿ ಪಾಸ್ ಆದವರು ಹಾಕ್ಬೋದು, 10ನೇ ತರಗತಿ ಪಾಸ್ ಆದವರು ಹಾಕ್ಬೋದು, PUC ಪಾಸ್ ಆದವರು ಅರ್ಜಿಯನ್ನು ಹಾಕ್ಬೋದು. ಯಾರಾದರೂ ನಿಮ್ಮ ಸ್ನೇಹಿತರು ಇದ್ರಂದ್ರೆ ಅರ್ಜಿ ಹಾಕತ್ ಹೇಳ್ರಿ. ಗೊತ್ತಾಗತ್ರಿ ಎಲ್ಲರಿಗೂ? ಓಕೆ, ಇನ್ನೊಂದು ಕೇಳ್ರಿ, ಅಗ್ನಿವೀರ ಆರ್ಮಿ ಏನು ಅರ್ಜಿ ಕರೆದಾರೆ ಅಲ್ಲಿ ಅರ್ಜಿ ಹಾಕಬೇಕಾದ್ರೆ ಏನೇನು ಬೇಕಪ್ಪ ಅಂದ್ರೆ, ಮೊದಲನೇದು ಮಾರ್ಕ್ಸ್ ಕಾರ್ಡ್ ರೀ, ಆಮೇಲೆ ಆಧಾರ್ ಕಾರ್ಡ, ಆಮೇಲೆ ನಿಮ್ಮ ಫೋಟೋ, ಆಮೇಲೆ ನಿಮ್ಮ ಸಿಗ್ನೇಚರ, ಆಮೇಲೆ ನಿಮ್ಮ ಇಮೇಲ್ ID, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಏನು ಉಳಿತು ನಿಮ್ಮ ಮೊಬೈಲ್ ನಂಬರ. ಇಷ್ಟು ತೊಗೊಂಡು ಹೋಗಿ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಈಗ ಯಾವುದೇ ರೀತಿ ಡಾಕ್ಯುಮೆಂಟ್ ಬೇಕಾಗಿಲ್ಲ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ. ನಿಮಗೆ ಮುಂದೆ ಹೋಗಬೇಕು. ಈ ಸದ್ಯ ಇಷ್ಟಾದ್ರೆ ಸಾಕ್ರಿ, ನಿಮ್ಮ ಸಮೀಪದ ಸೆಂಟ್ರ್ ಆನ್ಲೈನ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಹಾಕ್ರಿ. ಇಷ್ಟು ಡಾಕ್ಯುಮೆಂಟ್ ಅಂತೂ ಎಲ್ಲರ ಹತ್ರ ಇರ್ತಾವೆ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ರು ಆನ್ಲೈನ್ ಅರ್ಜಿ ಹಾಕಕ್ಕೆ ಹೇಳ್ರಿ. ಓಕೆ, ಈಗ ರನ್ನಿಂಗ್ ಮಾಡೋಣ್ರಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ.
ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.